ತುಂಬಿಸಿ ತುಂಬಿಸಿ ಕೆರೆಕಟ್ಟೆ ತುಂಬಿಸಿ 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 ಕೆರೆಕಟ್ಟೆ ತುಂಬಿಸಿ 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 ಕೆರೆಕಟ್ಟೆ ತುಂಬಿಸಿ ನಿಲ್ಲಲಿ ನಿಲ್ಲಲಿ ಕಾವೇರಿ ಆರತಿ ನಿಲ್ಲಲಿ ನಿಲ್ಲಲಿ ಕಾವೇರಿ ಆರತಿ ನಿಲ್ಲಲಿ 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 ಕಾವೇರಿ ಆರತಿ ನಿಲ್ಲಲಿ ತುಂಬಿಸಿ ತುಂಬಿಸಿ ಕೆರೆಕಟ್ಟೆ ತುಂಬಿಸಿ ನಿಲ್ಲಲಿ ನಿಲ್ಲಲಿ ಕಾವೇರಿ ಆರತಿ ನಿಲ್ಲಲಿ ಕಾವೇರಿ ಕೊಳದ ಎಲ್ಲಾ ನಾಲೆಗಳ ದುರಸ್ತಿ ಆಗಲೇಬೇಕು ಆಗಲೇಬೇಕು ಕಾವೇರಿ ಕೊಳದ ಎಲ್ಲಾ ನಾಲೆಗಳ ದುರಸ್ತಿ ಆಗಲೇಬೇಕು ಆಗಲೇಬೇಕು ನಾಲೆಗಳ ಎಲ್ಲಾ ಕೊನೆ ಭಾಗಕ್ಕೆ ನೀರು ತಲುಪಲೇಬೇಕು ಕಾವೇರಿ ನಾಲೆಗಳ ಎಲ್ಲ ಕೊನೆ ಭಾಗಕ್ಕೆ ನೀರು ತಲುಪಲೇಬೇಕು ಕಾವೇರಿ ಕೊಳದಲ್ಲಿ ಆರತಿ ಮಾಡುತ್ತಿರುವುದು ಬೇಡವೇ ಬೇಡ ಬೇಡ ಕನ್ನಂಬಾಡಿ ಕಟ್ಟೆಯಲ್ಲಿ ಕಾವೇರಿ ಆರತಿ ಕನ್ನಂಬಾಡಿ ಕಟ್ಟೆಯಲ್ಲಿ ಕಾವೇರಿ ಆರತಿ ವಿಜ್ಞಾನದೆಡೆಗೆ ಸಾಗಬೇಕು ಮೌಢ್ಯವನ್ನು ತುಂಬುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕಾವೇರಿ ಆರತಿ ಅಂತಕ್ಕಂಥ ಈ ನಾಡಿಗೆ ಸೇರದ ಒಂದು ಹೊಸ ಸಂಸ್ಕೃತಿಯನ್ನು ಇವತ್ತು ಕನ್ನಂಬಾಡಿಯ ಕಟ್ಟೆ ಮೇಲೆ ಮಾಡಲಿಕ್ಕೆ ಕೊಟ್ಟಿದೆ. ಅದಕ್ಕಾಗಿ ಸುಮಾರು 94 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡ್ತಾ ಇದೆ. ನಾವಿಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ರಾಜ್ಯ ಸರ್ಕಾರ ಕೇಳ್ತಿದ್ದೀವಿ, ಈ ಕಾವೇರಿ ಭಾಗದ ಜನಕ್ಕೆ ಬೇಕಿರ್ತಕ್ಕಂಥದ್ದು ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥದ್ದು, ಕೆರೆಗಳ ಹೂಳೆತ್ತಕ್ಕಂಥದ್ದು, ನಾಲಾ ಕೊನೆ ಭಾಗಕ್ಕೆ ನೀರು ಹರಿಸ್ತಕ್ಕಂಥದ್ದು, ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳಿದ್ರೆ ನೀವು ಯಾರ್ದ ಮೋಜಿಗಾಗಿ ಇವತ್ತು ಕಾವೇರಿ ಆರತಿ ಮಾಡ್ತೀವಿ, ಅಮ್ಯೂಸ್ಮೆಂಟ್ ಪಾರ್ಕ್ವನ್ನು ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ಹೇಳ್ತಾ ಇದ್ದೀರಿ. ನಾವು ಕೇಳ್ತಿದ್ದೀವಿ ನಿಮಗೆ, ಸ್ವಾಮಿ ಮಂಡ್ಯ ಜಿಲ್ಲೆ ಆಗಲಿ ಕಾವೇರಿ ಭಾಗದ ಜನ ಆಗಲಿ ನಿಮ್ಮನ್ನು ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಕಾವೇರಿ ಆರತಿ ಮಾಡಿ ಅಂತ ಕೇಳಿಲ್ಲ. ನೀವು ಯಾರದೋ ಒಂದು ದರ್ದಿಗೋಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಿ. ಭಾಳ ಮುಖ್ಯವಾಗಿ ಈ ಕಾವೇರಿ ಆರತಿ ಬಗ್ಗೆ ಆಗಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಆಗಲಿ ಒಂದೇ ಒಂದು ದಾಖಲೆಗಳನ್ನ ನೀವು ಸಾರ್ವಜನಿಕರಿಗೆ ಬಿಡುಗಡೆಗೊಳಿಸಿಲ್ಲ. ಇಡೀ ಭಾಗದ ರೈತರನ್ನ ಕತ್ತೆಯಲ್ಲಿ ಇಟ್ಟು ನೀವು ಅವ್ರನ್ನ ಕತ್ತೆಯಲ್ಲೇ ಬೆಳಗ್ಸಿ ನೀವು ಕಾವೇರಿ ಆರತಿ ಮಾಡಲಿಕ್ಕೆ ಕೊಟ್ಟಿದ್ರಲ್ಲ, ಇದ್ರ ಉದ್ದೇಶ ಏನು, ಈ ಯೋಜನೆಯ ಉದ್ದೇಶನ ನೀವು ತಿಳಿಸ್ಬೇಕು. ಮತ್ತು ಇಲ್ಲೂ ನಾವು ಗಮನಿಸಬೇಕು, ಮೊನ್ನೆ ತಾನೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಕೃಷಿ ಸಚಿವರು ಆಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರೇ ನೀವು ಸಭೆ ಮಾಡಿದಾಗ ಹೇಳಿದ್ರಿ, ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಸಂಪೂರ್ಣವಾಗಿ ಯೋಜನೆಗೆ ವಿರೋಧ ಮಾಡಿದಾಗ ಸರ್ಕಾರಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀವಿ ನಾವು, ನಂತರ ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ತರಾತುರಿ ನಿನ್ನೆ ಭಾನುವಾರದಿಂದ ಇವತ್ತು ಏನು ಕಾವೇರಿ ಆರತಿಯ ಕಾಮಗಾರಿ ಕೆಲಸವನ್ನು ಆರಂಭ ಮಾಡಿದ್ರಲ್ಲ, ಇದರ ಉದ್ದೇಶ ಏನು? ನೀವು ಜನರಿಗೆ ಒಂದು ಕಡೆ ಕಾಟಾಚಾರ ಸಭೆ ಮಾಡ್ತೀರಿ, ಮತ್ತೊಂದು ಕಡೆ ಜನರಿಗೆ ಕೊಟ್ಟಂಥ ಭರವಸೆಯನ್ನು ನೀವು ನಡೆಸ್ಕೊಡ್ದೇನೆ ಏಕಾಏಕಿ ಕದ್ದು ಮುಚ್ಚಿ ಕಾಮಗಾರಿ ಮಾಡ್ತಾ ಇದ್ದೀರಿ. ನಿಮಗೆ ನೆನಪಿರಲಿ, ಮಂಡ್ಯ ಜಿಲ್ಲೆ ಕಾವೇರಿ ಹೋರಾಟ, ವರ್ಣನಾಲೆ, ಇರ್ವಿನ್ನಾಲ ಜಲಬಳಿ ಬೇಕಾದಷ್ಟು ಹೋರಾಟಗಳನ್ನು ಸ್ವಾತಂತ್ರ್ಯ ಪರ್ವದಿಂದ ಕೂಡ ಮಾಡ್ಕೊಂಡು ಬಂದಿದೆ. ಒಂದು ವೇಳೆ ಅನಿವಾರ್ಯ ಆದರೆ ಮತ್ತೆ ಇರ್ವಿನ್ನಾಲ ಮಾದರಿನಲ್ಲಿ, ವರ್ಣನಾಲ ಮಾದರಿನಲ್ಲಿ ಕಾವೇರಿ ಆರತಿ ಕಾಮಗಾರಿಯನ್ನು ಕೂಡ ತಡೀತಕ್ಕಂಥ ಕೆಲಸಕ್ಕೆ ಮಂಡ್ಯ ಜಿಲ್ಲೆ ಜನ ಕೈ ಹಾಕಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡದೆ ಈ ಭಾಗದ ಜನರ ಆಶಯಗಳು ಮತ್ತು ಅಭಿಪ್ರಾಯಗಳನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇವತ್ತು ಇಡೀ ಪರಿಸರವನ್ನು ನಾಶ ಮಾಡ್ತಕ್ಕಂಥದ್ದು, ಅರಣ್ಯವನ್ನು ನಾಶ ಮಾಡ್ತಕ್ಕಂಥದ್ದು, ರೈತರ ಭೂಮಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಏಕಪಕ್ಷೀಯವಾಗಿ ಎರಡೂ ಯೋಜನೆಗಳು ಹಿಂಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರವನ್ನು ಏನು ಮಾಡ್ತಿರ್ತಕ್ಕಂಥ ಯೋಜನೆ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಸಂಘಟನೆ MB ನಾಗಣ್ಣಗೌಡ, ಕರ್ನಾಟಕ ಸೇವಕರ ಸಂಘಟನೆ, ಮಂಡ್ಯ ಜಿಲ್ಲೆ. ಇವತ್ತು ರಾಜ್ಯ ಸರ್ಕಾರ ಮಂಡ್ಯ ಕನ್ನಂಬಾಡಿ ಕಟ್ಟೆಯ ಬಳಿ 92 ಕೋಟಿ ವೆಚ್ಚದಲ್ಲಿ ಏನು ಕರ್ಪೂರದ ಆರತಿ ಅಂತೇಳಿ ಮಾಡಲಿಕ್ಕೆ ಹೋಗ್ತಾ ಇದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಕಾರಣ ಇಷ್ಟೇ, ಕನ್ನಂಬಾಡಿ ಕಟ್ಟೆ ಕಟ್ಟಿ 100 ವರ್ಷಗಳು ಕಳೆದಿದೆ. ಆ ಕಟ್ಟೆ ಓಡು ತುಂಬಿದೆ. ಅದನ್ನು ಎತ್ತಿಸಿ ಈ ಭಾಗದ ರೈತರಿಗೆ ನೀರನ್ನು ಹೆಚ್ಚು ಶೇಖರಣೆ ಮಾಡಿ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಸರ್ಕಾರ, ಮಾನ್ಯ ಕೃಷಿ ಸಚಿವರು ಇವತ್ತು ಈ ಜಿಲ್ಲೆಯ ಜನರ ಮೇಲೆ ಒಂದು ಕರಾಳ ವ್ಯವಸ್ಥಿತವಾಗಿರ್ತಕ್ಕಂಥ ವಿರೋಧಿ, ಕಾನೂನು ವಿರೋಧಿಯಾದಂಥ ಒಂದು ವ್ಯವಸ್ಥೆಯನ್ನು ಇವರು ಜಾರಿ ಮಾಡಲಿಕ್ಕೆ ಹೊರಡ್ತಿದ್ದಾರೆ. ಇದಕ್ಕೆ ಈ ಜಿಲ್ಲೆಯ ಜನ ವಿರೋಧ ಹೇಳಿದ್ದಾರೆ ಈಗಾಗಲೇ. ಆದರೂ ಕೂಡ ನೀವು ಅದನ್ನು ಮೀರಿ ಇವತ್ತು ಕದ್ದು ಮುಚ್ಚಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೀರಿ. ನೀವು ನಿಜವಾಗಿ ರೈತರನ್ನ ಪರವಾಗಿ ಇದ್ದರೆ ಏನಿವತ್ತು ಕಾಲುವೆಗಳು ಕೊನೆ ಭಾಗ ಮಳವಳ್ಳಿ ಭಾಗದವರೆಗೂ ಕೂಡ ನೀರು ತಲುಪಿಸಲಿಕ್ಕೆ ಇವತ್ತು ಕಾಲುವೆ ಮುಚ್ಚೋಗಿದೆ. ಅದನ್ನು ಓಳೆತ್ತತಕ್ಕಂಥ ಕಾಮಗಾರಿಗಳಿಗೆ ಬಳಸ್ಕೊಳ್ಬೇಕು. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಇವತ್ತು ಕನ್ನಡ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಲಿಕ್ಕೆ ಈ ಹಣವನ್ನು ಬಳಸೋದ್ರ ಮೂಲಕ ನಿಜವಾಗಿ ಜನಪರ ಸರ್ಕಾರ ಅಂತಕ್ಕಂಥದ್ದು ತೋರಿಸ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಇಲ್ದಿರೆ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮೂಲಕ ಹೇಳ್ತದೆ. MUE ಕೃಷ್ಣ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ. ಮಾನ್ಯ ಸಚಿವರು ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾತಾಡೋ ಸಂದರ್ಭದಲ್ಲಿ
ಸರ್ಕಾರಕ್ಕೆ ಈಗೇನು ನಡೀತಾ ಇದೆ ಕಾಮಗಾರಿ ವಿಚಾರನ ಗಮನಕ್ಕೆ ತರ್ತೀವಿ. ಈ ಯಾವುದೇ ಕಾರಣಕ್ಕೂ ನಾವು ಯೋಜನೆನ ಕಾರ್ಯಗತಗೊಳ್ಳಕ್ಕೆ ಅವಕಾಶ ಮಾಡಲ್ಲ. ಮತ್ತು ಸರ್ಕಾರದ ಗಮನಕ್ಕೆ ತಂದು ನಾವೇನೇನು ಈಗ ಮಾಡ್ತಾ ಇದ್ದೀವಿ ಅಥವಾ ಆಕ್ಟಿವಿಟಿ ಏನಿದೆ ಆಕ್ಟಿವಿಟಿಯನ್ನು ನಿಲ್ಲಿಸ್ತೀವಿ, ನಾವು ಮಂಡ್ಯ ಜಿಲ್ಲೆ ಜನತೆ ಪರವಾಗಿದ್ದೀವಿ ಅಂತ ಮೊನ್ನೆ ಹೇಳಿಕೆ ಕೊಟ್ಟರು. ಅದರಿಂದ ನಾವು ಭಾಳ ಖುಷಿಪಟ್ಟು. ಆದರೆ ಇವತ್ತು ನೋಡಿದ್ರೆ ಅಲ್ಲೇ ಕಾಮಗಾರಿ ಕೆಲಸ ನಡೀತಾ ಇದೆ. ಇದು ಏನಂತ ಕರೀತಾರೆ? ಮೊನ್ನೆ ಕೃಷಿ ಸಚಿವರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಸಂಬಂಧಂಗೆ ಮತ್ತು ಈಗೇನು ಕಾವೇರಿ ಆರತಿ ಏನು ಮಾಡ್ತಾರೆ ಅದಕ್ಕೆ ಸಂಬಂಧಂಗೆ ಸ್ಪಷ್ಟ ನಿಲುವನ್ನು ತಗೋಬೇಕು ಮತ್ತು ಅದನ್ನು ಸಾರ್ವಜನಿಕವಾಗಿ ನಮ್ಮ ಜನಕ್ಕೆ ಹೇಳಬೇಕು. ನೀವೇನಾದ್ರು ಹೇಳಲಿಲ್ಲ ಅಂತಂದರೆ ಆ ಕಾಮಗಾರಿಗಳ ಆರಂಭ ಆಯ್ತವೆ ಅಂದರೆ ನಾವು ತೀವ್ರ ಥರದ ಹೋರಾಟಗಳನ್ನ ನಾವು ರೂಪಿಸ್ತೀವಿ. ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ಜಯಗಳಿಸ್ತೀವಿ ಅಂತಕ್ಕಂಥ ವಿಚಾರನ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ನಾನು ಜಯರಾಮಯ್ಯ ಅಂತ ಭೀಮಾರ ಮೇಲೆ ಮಾತಾಡ್ತಾ ಇದ್ದೀನಿ, ಮತ್ತು ವಕೀಲ, ಮಂಡ್ಯ.